ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಸಾಧಿಸಬೇಕು ಎಂದು ಎಷ್ಟೋ ಬಾರಿ ಅಂದುಕೊಂಡಿರುತ್ತೀರಿ, ಆದರೆ ನಾಳೆಯಿಂದ ಮಾಡೋಣ ಎಂದು ಮುಂದೂಡುತ್ತಲೇ ಇರುತ್ತೀರಾ. ಒಂದು ಮನಸ್ಸು ಬೇಗ ಎದ್ದು ಓದು ಅಥವಾ ಕೆಲಸ ಮಾಡು ಎನ್ನುತ್ತದೆ, ಮತ್ತೊಂದು ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಎನ್ನುತ್ತದೆ. ನಿಮ್ಮೊಳಗಿನ ಈ ಎರಡು ಮನಸ್ಸುಗಳ ನಿರಂತರ ಹೋರಾಟದಲ್ಲಿ ನಿಮ್ಮ ಭವಿಷ್ಯ ಕಳೆದು ಹೋಗುತ್ತಿದೆ ಎಂದು ನಿಮಗೆ ಎಂದಾದರೂ ಅನ್ನಿಸಿದೆಯೇ? ಹೌದು, ಎಂದಾದರೆ ಕೇವಲ 7 ಅಥವಾ 14 ದಿನಗಳಲ್ಲ, ಸಂಪೂರ್ಣ 21 ದಿನಗಳಲ್ಲಿ ನಿಮ್ಮ ಜೀವನವನ್ನು ಬೇರೊಂದು ಮಜಲಿಗೆ ತೆಗೆದುಕೊಂಡು ಹೋಗುವ ಶಕ್ತಿಶಾಲಿ ರಹಸ್ಯವನ್ನು ಇಂದು ನಾನು ನಿಮ್ಮ ಮುಂದೆ ತೆರೆದಿಡಲಿದ್ದೇನೆ. ನಮಸ್ಕಾರ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ, ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ. ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ. ಸ್ನೇಹಿತರೆ, ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಲ್ಲೂ ಒಂದು ಅಪಾರವಾದ ಶಕ್ತಿಯಿದೆ. ಆದರೆ ನಮ್ಮ ಬಹುದೊಡ್ಡ ಸಮಸ್ಯೆ ಏನೆಂದರೆ ನಮ್ಮನ್ನು ನಾವೇ ನಿಯಂತ್ರಿಸಿಕೊಳ್ಳಲು ವಿಫಲರಾಗುತ್ತಿದ್ದೇವೆ. ನಮ್ಮೊಳಗೆ ಮೂಲತಃ 2 ರೀತಿಯ ಮನಸ್ಸುಗಳಿವೆ. ಒಂದು ಮನಸ್ಸು ನಮಗೆ ಯಾವಾಗಲೂ ಒಳ್ಳೆಯದನ್ನು ಮಾಡಲು ಪ್ರೇರೇಪಿಸುತ್ತದೆ. ಅದು ಬೇಗ ಮಲಗು, ಬೇಗ ಏಳು, ಜಂಕ್ ಫುಡ್ ತಿನ್ನಬೇಡ, ಸಮಯ ವ್ಯರ್ಥ ಮಾಡಬೇಡ ಎಂದು ಎಚ್ಚರಿಸುತ್ತಲೇ ಇರುತ್ತದೆ. ಆದರೆ ಮತ್ತೊಂದು ಮನಸ್ಸು ನಮಗೆ ತದ್ವಿರುದ್ಧವಾದ ಆದೇಶಗಳನ್ನು ನೀಡುತ್ತದೆ. ಅದು ಇವತ್ತು ಲೇಟಾಗಿ ಮಲಗೋಣ, ಇನ್ನೊಂದು ಸ್ವಲ್ಪ ರೀಲ್ಸ್ ನೋಡೋಣ, ಆ ರುಚಿಯಾದ ಮಸಾಲಾ ಪುರಿ ತಿನ್ನೋಣ ಎಂದು ನಮ್ಮನ್ನು ಪ್ರಲೋಭನೆಗೆ ಒಳಪಡಿಸುತ್ತದೆ. ಇದು ನಮ್ಮ ಪ್ರತಿಯೊಬ್ಬರ ಒಳಗೂ ನಡೆಯುತ್ತಿರುವ ಮಹಾಭಾರತದ ಯುದ್ಧವಿದ್ದಂತೆ. ಈ ಯುದ್ಧದಲ್ಲಿ ನಾವು ನಮ್ಮ ಕೆಟ್ಟ ಮನಸ್ಸಿಗೆ ಶರಣಾಗುತ್ತಿದ್ದೇವೆ. ಅದರ ತಾಳಕ್ಕೆ ತಕ್ಕಂತೆ ನಮಗೆ ಅರಿವಿಲ್ಲದೆಯೇ ಕುಣಿಯುತ್ತಿದ್ದೇವೆ. ಹೀಗಾಗಿಯೇ ನಮ್ಮ ಜೀವನ ನಮಗೆ ಬೇಕಾದಂತೆ ರೂಪಿತವಾಗುತ್ತಿಲ್ಲ, ಬದಲಾಗಿ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿದೆ. ಬದುಕು ತುಂಬಾ ಚಿಕ್ಕದು ಸ್ನೇಹಿತರೆ. ಈ ಚಿಕ್ಕ ಬದುಕಿನಲ್ಲಿ ನಾವು ಏನನ್ನಾದರೂ ಸಾಧಿಸಬೇಕು ಎಂದರೆ ನಮ್ಮ ಗುರಿಗಳ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು. ಅದನ್ನು ಬಿಟ್ಟು ಬೇಡದ ವಿಷಯಗಳ ಕಡೆಗೆ ಗಮನ ಹರಿಸಿದರೆ ನಾವು ಕಷ್ಟದ ಸುಳಿಗೆ ಸಿಲುಕುವುದು ಖಚಿತ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕು, ಈ ಸಾಮಾನ್ಯವಾದ ಅಸ್ತವ್ಯಸ್ತವಾದ ಬದುಕಿನಿಂದ ಹೊರಬರಬೇಕು ಎಂದು ದೃಢವಾಗಿ ನಿರ್ಧರಿಸಿದ್ದರೆ ಇಂದಿನಿಂದ ನಾನು ನೀಡುವ ಈ 21 ದಿನಗಳ ಕಠಿಣ ಸವಾಲನ್ನು ನೀವು ಸ್ವೀಕರಿಸಲೇಬೇಕು. ಇದು ಕೇವಲ ಕೇಳಲು ಸುಲಭವಾದ ಸವಾಲಲ್ಲ, ಇದು ಅತ್ಯಂತ ಶಕ್ತಿಶಾಲಿ ಮತ್ತು ಕಠಿಣವಾದ ಸವಾಲು. ಕೆಲವರು ಈ ಸವಾಲನ್ನು ಸ್ವೀಕರಿಸುತ್ತಾರೆ, ಆದರೆ ಕೇವಲ 3 ದಿವಸಗಳಲ್ಲಿಯೇ ಇದು ನನ್ನಿಂದ ಆಗುವುದಿಲ್ಲ ಎಂದು ಕೈಬಿಡುತ್ತಾರೆ. ಇನ್ನು ಕೆಲವರು 10 ಅಥವಾ 11 ದಿವಸಗಳವರೆಗೆ ಹೇಗೋ ಕಷ್ಟಪಟ್ಟು ಬರುತ್ತಾರೆ, ಆದರೆ ತಮ್ಮ ಮನಸ್ಸನ್ನು ನಿಯಂತ್ರಿಸಲಾಗದೆ ಮತ್ತೆ ಹಳೆಯ ಜೀವನ ಶೈಲಿಗೆ, ಅದೇ ರೀಲ್ಸ್ ನೋಡುವ, ಜಂಕ್ ಫುಡ್ ತಿನ್ನುವ, ನಿದ್ರೆ ಮಾಡುವ ಅಭ್ಯಾಸಗಳಿಗೆ ಮರಳುತ್ತಾರೆ. ನೀವು ಈ ರೀತಿ ಅರ್ಧದಲ್ಲಿಯೇ ಸವಾಲನ್ನು ಬಿಡುವವರಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಆದರೆ ಯಾರು ತಮ್ಮ ಜೀವನವನ್ನು 100ಕ್ಕೆ 100 ಪಾಲು ಬದಲಾಯಿಸಿಕೊಳ್ಳಲೇಬೇಕು ಎಂದು ಛಲ ತೊಟ್ಟಿದ್ದೀರೋ ಅವರು ಮಾತ್ರ ನನ್ನೊಂದಿಗೆ ಈ ಪಯಣವನ್ನು ಮುಂದುವರಿಸಿ. ಸ್ನೇಹಿತರೆ, ದಿನವಿಡೀ ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಏನೇನೋ ನೋಡುತ್ತಾ ಸಮಯ ಹಾಳು ಮಾಡುವ ಬದಲು ನಿಮ್ಮ ಬದುಕನ್ನು ಬದಲಾಯಿಸಬಲ್ಲ ಈ 15-20 ನಿಮಿಷಗಳ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದು ನಿಮ್ಮ ಜೀವನದ ಅತಿ ದೊಡ್ಡ ತಿರುವು ಆಗಬಹುದು. ನಾನು ಈ ಹಿಂದೆ 7 ದಿವಸಗಳ ಸವಾಲನ್ನು ನೀಡಿದ್ದೆ. ಅದನ್ನು ಪಾಲಿಸಿ ಎಷ್ಟೋ ಜನ ಯಶಸ್ಸು ಕಂಡಿದ್ದಾರೆ. ಆದರೆ ಈಗ ನಾನು ನೀಡುತ್ತಿರುವುದು 21 ದಿವಸಗಳ ಅತ್ಯಂತ ಕಠಿಣವಾದ ಸವಾಲು. ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವಂತಿಲ್ಲ. ನೀವು ಇದನ್ನು ಮಾಡಲೇಬೇಕು, ಬೇರೆ ಆಯ್ಕೆಯೇ ಇಲ್ಲ. ಒಂದು ಪುಸ್ತಕ ತೆಗೆದುಕೊಂಡು ನಾನು ಹೇಳುವ ಪ್ರತಿಯೊಂದು ಅಂಶವನ್ನು ಬರೆದಿಟ್ಟುಕೊಳ್ಳಿ. ಮೊದಲನೆಯ ಅತಿ ಮುಖ್ಯವಾದ ನಿಯಮವೆಂದರೆ ನಿಮ್ಮ ನಿದ್ರೆಯ ಸಮಯ. ನೀವು ರಾತ್ರಿ 9 ಅಥವಾ 10 ಗಂಟೆಗೆ ಮಲಗಲೇಬೇಕು ಮತ್ತು ಬೆಳಿಗ್ಗೆ 5 ಗಂಟೆಗೆ ಕಡ್ಡಾಯವಾಗಿ ಏಳಲೇಬೇಕು. 7 ರಿಂದ 8 ಗಂಟೆಗಳ ಕಾಲ ಕಡ್ಡಾಯವಾಗಿ ಉತ್ತಮವಾದ ನಿದ್ರೆ ನಿಮ್ಮ ದೇಹಕ್ಕೆ ಆಗಲೇಬೇಕು. ನಿಮ್ಮ ಉದ್ಯೋಗ, ನಿಮ್ಮ ದಿನನಿತ್ಯದ ಕೆಲಸಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ತಯಾರಿಸಿಕೊಳ್ಳಿ. ಬೆಳಿಗ್ಗೆ ಏಳಲು ಸಾಧ್ಯವಿಲ್ಲ ಎನ್ನುವುದಾದರೆ ಈ ಸವಾಲು ನಿಮಗಲ್ಲ. ಎರಡನೆಯ ಮತ್ತು ಬಹುಮುಖ್ಯವಾದ ನಿಯಮವೆಂದರೆ ಸಾಮಾಜಿಕ ಜಾಲತಾಣಗಳ ಸಂಪೂರ್ಣ ನಿಷೇಧ. ನಿಮ್ಮ ಮಾನಸಿಕ ಆರೋಗ್ಯ ಸರಿಯಾಗಿರಬೇಕು ಎಂದರೆ ಈ 21 ದಿವಸಗಳ ಕಾಲ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ರೀಲ್ಸ್ಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಕೇವಲ ಶೈಕ್ಷಣಿಕ ವಿಡಿಯೋಗಳನ್ನು ನೋಡಲು ಮಾತ್ರ ಯೂಟ್ಯೂಬ್ ಅನ್ನು ದಿನಕ್ಕೆ ಕೇವಲ 15 ನಿಮಿಷಗಳ ಕಾಲ ಬಳಸಬಹುದು. ಮೊಬೈಲ್ ಅನ್ನು ಕೇವಲ ಕರೆ ಮಾಡಲು ಮತ್ತು ಅನಿವಾರ್ಯ ಸಂದೇಶಗಳನ್ನು ಕಳುಹಿಸಲು ಮಾತ್ರ ಬಳಸಿ. ಹುಟ್ಟುವಾಗ ನಾವು ಯಾವ ಸಾಮಾಜಿಕ ಜಾಲತಾಣಗಳನ್ನು ತಂದಿರಲಿಲ್ಲ, ಅವುಗಳಿಲ್ಲದೆಯೂ ನಾವು ಬದುಕಬಹುದು. ನಿಮ್ಮ ಮನಸ್ಸು ಪದೇ ಪದೇ ಮೊಬೈಲ್ ನೋಡಲು ಪ್ರಚೋದಿಸುತ್ತದೆ, ಆದರೆ ನೀವು ಆ ಪ್ರಚೋದನೆಗೆ ಒಳಗಾಗಬಾರದು. ಮೊಬೈಲ್ ಅನ್ನು ದೂರವಿಟ್ಟು ನಿಮ್ಮ ಗುರಿಯ ಕಡೆಗೆ ಮಾತ್ರ ಗಮನಹರಿಸಿ.
15 ದಿವಸಗಳವರೆಗೆ ನಿಮಗೆ ಏನೋ ಕಳೆದುಕೊಂಡಂತಹ ಭಾವನೆ ಬರಬಹುದು. ಆದರೆ 18-19 ದಿವಸಗಳು ಕಳೆಯುತ್ತಿದ್ದಂತೆ ಈ ಜಾಲತಾಣಗಳಿಂದ ನೀವು ಎಷ್ಟು ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಿ ಎಂಬ ಸತ್ಯ ನಿಮಗೆ ಅರಿವಾಗುತ್ತದೆ. ನಿಮ್ಮ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತದೆ, ಮೆದುಳು ಶಾಂತವಾಗುತ್ತದೆ ಮತ್ತು ನಿಮ್ಮ ಸುತ್ತಮುತ್ತಲಿನ ನೈಜ ಪ್ರಪಂಚದ ಸೌಂದರ್ಯ ನಿಮಗೆ ಗೋಚರಿಸುತ್ತದೆ. 3ನೆಯ ನಿಯಮ ನಿಮ್ಮ ಆಹಾರ ಪದ್ಧತಿ. ಈ 21 ದಿವಸಗಳಲ್ಲಿ ನಿಮ್ಮ ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾಗಬೇಕು. ನಿಮ್ಮ ದೇಹವನ್ನು ಒಂದು ಪವಿತ್ರವಾದ ದೇವಸ್ಥಾನ ಎಂದು ಭಾವಿಸಿ. ಆ ದೇವಸ್ಥಾನದೊಳಗೆ ಹೊರಗಿನ ಕಸದಂತಹ ಜಂಕ್ ಫುಡ್, ಮಸಾಲಾ ಪುರಿ, ಗೋಬಿ ಮಂಚೂರಿಯಂತಹ ಪದಾರ್ಥಗಳನ್ನು ಹಾಕಬೇಡಿ. ಕೇವಲ ಆರೋಗ್ಯಕರವಾದ ಪ್ರೋಟೀನ್, ವಿಟಮಿನ್ ಮತ್ತು ಫೈಬರ್ ಅಂಶಗಳಿರುವ ಮನೆಯ ಊಟವನ್ನು ಮಾತ್ರ ಸೇವಿಸಿ. ನಿಮ್ಮ ಮನಸ್ಸು ರುಚಿಯಾದ ಕೆಟ್ಟ ಆಹಾರವನ್ನು ತಿನ್ನಲು ಹಂಬಲಿಸಬಹುದು, ಆದರೆ ನಿಮ್ಮ ಸಂಕಲ್ಪ ದೃಢವಾಗಿರಬೇಕು. ಪ್ರಪಂಚವೇ ಮುಳುಗಿ ಹೋದರೂ ನಾನು ಹೊರಗಿನ ಆಹಾರವನ್ನು ಮುಟ್ಟುವುದಿಲ್ಲ ಎಂದು ನಿಮಗೆ ನೀವೇ ಪ್ರಮಾಣ ಮಾಡಿಕೊಳ್ಳಿ. ಸಣ್ಣ ವಯಸ್ಸಿನಲ್ಲೇ ಹೊಟ್ಟೆ ಬೆಳೆಸಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗುವ ಬದಲು ನಿಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಶುದ್ಧವಾದ ಆಹಾರದಿಂದ ಪೋಷಿಸಿ. 4ನೆಯ ನಿಯಮ ದೈಹಿಕ ವ್ಯಾಯಾಮ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕಡ್ಡಾಯವಾಗಿ ವ್ಯಾಯಾಮ ಮಾಡಲೇಬೇಕು. ಅದು ಯೋಗ, ಜಿಮ್, ಡ್ಯಾನ್ಸ್, ಏರೋಬಿಕ್ಸ್ ಅಥವಾ ಮನೆಯಲ್ಲೇ ಮಾಡುವ ವರ್ಕೌಟ್ ಆಗಿರಬಹುದು. ಯಾವುದಾದರೂ ಒಂದು ದೈಹಿಕ ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಅದನ್ನು ಈ 21 ದಿವಸಗಳ ಕಾಲ ನಿರಂತರವಾಗಿ ಮಾಡಿ. ಆರಂಭದ 3-4 ದಿವಸಗಳಲ್ಲಿ ನಿಮ್ಮ ದೇಹದಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳಬಹುದು, ಮನಸ್ಸು ಬೇಡ ಎಂದು ಜಗ್ಗಬಹುದು. ಆದರೆ ಆ ನೋವನ್ನು ಸಹಿಸಿಕೊಂಡು ಮುನ್ನಡೆಯಿರಿ. ದೇಹ ದೃಢವಾದರೆ ಮಾತ್ರ ಮನಸ್ಸು ದೃಢವಾಗಲು ಸಾಧ್ಯ. ಯೂಟ್ಯೂಬ್ನಲ್ಲಿ ಮನೆಯಲ್ಲೇ ಮಾಡಬಹುದಾದ ವ್ಯಾಯಾಮದ ವಿಡಿಯೋಗಳನ್ನು ನೋಡಿ ಕಲಿಯಿರಿ. ಯಾವುದೇ ಕುಂಟು ನೆಪಗಳನ್ನು ಹೇಳಬೇಡಿ. 21 ದಿವಸಗಳ ನಂತರ ನಿಮ್ಮ ದೇಹದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ನೀವೇ ನೋಡಿ ಆಶ್ಚರ್ಯಪಡುತ್ತೀರಿ. 5ನೆಯ ನಿಯಮ ಆಧ್ಯಾತ್ಮಿಕತೆ ಮತ್ತು ಮಾನಸಿಕ ಶಾಂತಿ. ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಸಂಪೂರ್ಣ ಮೌನವಾಗಿರಿ. ಯಾವುದೇ ಮೊಬೈಲ್ ಇಲ್ಲದೆ, ಯಾರೊಂದಿಗೂ ಮಾತನಾಡದೆ, ಒಂದು ಪ್ರಶಾಂತವಾದ ಜಾಗದಲ್ಲಿ ಅಥವಾ ನಿಮ್ಮ ಕೋಣೆಯಲ್ಲೇ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಬರಬಹುದು, ಬಂದು ಹೋಗಲಿ. ಅವುಗಳನ್ನು ತಡೆಯುವ ಪ್ರಯತ್ನ ಬೇಡ. ಕೇವಲ ನಿಮ್ಮ ಉಸಿರಾಟದ ಕಡೆಗೆ ಮಾತ್ರ ಗಮನ ಹರಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳಿ, ಹೊರಗೆ ಬಿಡಿ. ಈ 10 ನಿಮಿಷಗಳ ಮೌನ ನಿಮ್ಮ ಮನಸ್ಸಿನ ಎಲ್ಲಾ ಗೊಂದಲಗಳನ್ನು ನಿವಾರಿಸಿ ಅಚ್ಚರಿಯ ಶಾಂತಿಯನ್ನು ನೀಡುತ್ತದೆ. ಇದರ ಜೊತೆಗೆ ನಿಮ್ಮ ಬದುಕನ್ನು ಉನ್ನತೀಕರಿಸುವ ಉತ್ತಮ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಇಂದೇ ಆರಂಭಿಸಿ. ಭಗವದ್ಗೀತೆ, ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಅಥವಾ ಯೋಗಿಯ ಆತ್ಮಕಥೆಯಂತಹ ಅದ್ಭುತ ಪುಸ್ತಕಗಳನ್ನು ಓದಿ. ಈ 21 ದಿನಗಳಲ್ಲಿ ಕನಿಷ್ಠ ಒಂದು ಪುಸ್ತಕವನ್ನಾದರೂ ಸಂಪೂರ್ಣವಾಗಿ ಓದಿಸುವ ಸವಾಲನ್ನು ತೆಗೆದುಕೊಳ್ಳಿ. ಕೆಟ್ಟ ಸ್ನೇಹಿತರನ್ನು, ಕೆಟ್ಟ ಚಟಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ಒಬ್ಬ ಶ್ರೇಷ್ಠ ಮನುಷ್ಯನಾಗಿ ಹೊರಹೊಮ್ಮಲು ಇದಕ್ಕಿಂತ ಉತ್ತಮವಾದ ಅವಕಾಶ ನಿಮಗೆ ಸಿಗುವುದಿಲ್ಲ. ಈ 21 ದಿನಗಳು ನಿಮ್ಮ ಬದುಕಿನ ಅಡಿಪಾಯವನ್ನು ಗಟ್ಟಿಗೊಳಿಸುತ್ತವೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನಾನು ಇದನ್ನು ಸಾಧಿಸಬಲ್ಲೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಇಂದಿನ ದಿನಾಂಕದೊಂದಿಗೆ ದೃಢವಾಗಿ ಬರೆಯಿರಿ ಮತ್ತು ಈ ಕ್ಷಣದಿಂದಲೇ ನಿಮ್ಮ ಪರಿವರ್ತನೆಯ ಪಯಣವನ್ನು ಆರಂಭಿಸಿ. ಸ್ನೇಹಿತರೆ, ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ. ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ. ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ, ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ. ಧನ್ಯವಾದಗಳು.